ಸೊ ನೋಡ್ಬೋದು ಹಿಪ್ಸಿಂದ ಬೋನ್ ತೆಗ್ದಿದ್ದಾರೆ ಇಲ್ಲಿ. ಹಾಯಿ. ಸೊ ಇವತ್ತು ಅಡ್ಮಿಟ್ ಆಗಾಯಿತು. 5ನೇ ತಾರೀಕು ಅಡ್ಮಿಟ್ ಆಗಿದ್ದೀನಿ ಅಪೋಲೋಲಿ. ಕೈಗೆಲ್ಲ ಚುಚ್ಚಿದ್ದಾರೆ, ಬ್ಲಡ್ ಟೆಸ್ಟ್ ಎಲ್ಲ ತೊಗೊಂಡೋಗಿದ್ದಾರೆ. ಇವತ್ತು 3 ಗಂಟೆಗೆ ಆಪ್ರೇಷನ್ ಅಂತ ಹೇಳಿದ್ರು. ಸೊ ಜನ್ರಲ್ ವಾರ್ಡಲ್ಲೇ ಇದ್ದೀನಿ ನಾನು ಅಪೋಲೋದಲ್ಲಿ. ಜನ್ರಲ್ ವಾರ್ಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಕೆಲವೊಂದು ಆಸ್ಪತ್ರೆಯಲ್ಲಿ ಜನ್ರಲ್ ವಾರ್ಡಲ್ಲಿ ಅಟೆಂಡರ್ಗೂ ಬೆಡ್ ಇರಲ್ಲ, ಕೆಳಗಡೆ ಮಲ್ಕೋಬೇಕಾಗತ್ತೆ, ಇಲ್ಲ ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇಲ್ಲಿ ಹೆಂಗೆ ಅಂದರೆ ಜನ್ರಲ್ ವಾರ್ಡಲ್ಲೂ ನಿಮಗೆ ಅಟೆಂಡರ್ಗೆ ಸಪ್ರೇಟ್ ಬೆಡ್ ಇರುತ್ತೆ ಜೊತೆಗೆ, ಪೇಷಂಟ್ ಜೊತೆಗೆ. ಸೊ ಜೊತೆಗಿರೋರ್ಗು ಚೆನ್ನಾಗಾಗುತ್ತೆ ನಿಮಗೆ. ಈ ಜನ್ರಲ್ ವಾರ್ಡು ಆಲ್ಮೋಸ್ಟು 5,500 ತನಕ ಏನೋ ಬೀಳುತ್ತೆ ಪರ್ ಡೇ. ಸೊ ನೀವು ಜಾಸ್ತಿ ತೊಗೊಂಡಷ್ಟು ಜಾಸ್ತಿ ಪ್ರೈಸ್ ಹೋಗುತ್ತೆ. ನಾನು ಫಸ್ಟ್ ಇದ್ದಿದ್ದು ಸೆಮಿ ಪ್ರೈವೇಟ್ ಅಂದರೆ ಡಬಲ್ ಶೇರಿಂಗಲ್ಲಿದೆ. ಅದು ಆಲ್ಮೋಸ್ಟ್ 10,000 ಏನೋ 7-8,000 ಏನೋ ಆಗಿತ್ತು ಅನಿಸುತ್ತೆ. ಸೊ ಅದಾದಮೇಲೆ ಲಾಸ್ಟ್ ಆಪ್ರೇಷನ್ನು ಜನ್ರಲ್ ವಾರ್ಡಲ್ಲಿದೆ. ಈಗಲೂ ಜನ್ರಲ್ ವಾರ್ಡಲ್ಲಿದ್ದೀನಿ. ಬೆಳಗ್ಗೆ ಓಟ್ಸ್ ಮಿಲ್ಕ್ ಶೇಕ್ ಕುಡ್ಕೊಂಬಂದಿದ್ದು 8:30. ಈಗ ಖಾಲಿ ಹೊಟ್ಟೆಲಿದ್ದೀನಿ. 3 ಗಂಟೆಗೆ ಆಪ್ರೇಷನ್ ಮಾಡ್ತಾರೆ. ಜನ್ರಲ್ ವಾರ್ಡ್ ಇದು ನನ್ನ ಬೆಡ್, ಅದು ಅಟೆಂಡರ್ ಬೆಡ್. ಸೊ ಫ್ಯಾನ್ ಇದೆ, ಆ್ಯಕ್ಚುಲಿ ಎ ಸಿನೂ ಇದೆ. ಸೊ 5 ಶೇರಿಂಗ್ ಇರುತ್ತೆ. 5 ಶೇರಿಂಗ್ ಜನ್ರಲ್ ವಾರ್ಡ್ ಇದು ಎಲ್ಲ ಇರುತ್ತೆ. ಪೇಷಂಟ್ ಏನಾದರೂ ಎಮರ್ಜೆನ್ಸಿ ಅಂತ ಕರಿಬೇಕಂದ್ರೆ ರಿಮೋಟ್ ಇದೆ, ಅದನ್ನು ಒತ್ತಿದ್ರೆ ನರ್ಸ್ ಬರ್ತಾರೆ. ಇದು ಜನರಲ್ ವಾರ್ಡ್. One eternity later. ಆಪ್ರೇಷನ್ ಆಯಿತು ನೋಡಿ, ಮೂಳೆ ಎಲ್ಲ ಹೊಡೆದು ಆಪ್ರೇಷನ್ ಮಾಡಿದ್ದಾರೆ. ನನ್ನ ರೈಟ್ ಸೈಡ್ ಹಿಪ್ಸಿಂದ ಮೂಳೆ ತೆಗ್ದು ಕೈಗೆ ಹಾಕಿದ್ದಾರೆ. ತುಂಬ ನೋವು. ಕಾಲು ಹಿಪ್ಸ್ ಹತ್ರ ಅಂತೂ ಸಖತ್ ಪೈನು, ಕೈ ಅಂತೂ ಭಯಂಕರ ಪೈನ್ ಆಗ್ತಾಯಿದೆ. ಆಪ್ರೇಷನ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ. ಏನು ಹೇಳಿ ನನ್ನ ಸರಿ, ನನ್ನ ಶಕ್ತಿ ಇಲ್ಲ, ಸುಸ್ತಾಗ್ತದೆ, ತುಂಬ ನೋವು. ಸ್ವಲ್ಪ ಸುಧಾರಿಸ್ಕೊಂಡು ವಿಡಿಯೋ ಮಾಡ್ತೀನಿ. The next day. ರಕ್ತ ಬರ್ತದೆ ಇಲ್ಲಿ. ಇಲ್ಲಿ ಓಕೆ. ಸೇಮ್ ಜಾಗನೇನೆ ಇದೂ. ಆಗಲ್ಲ ನನ್ನ ಕೆಲ ನೋಡಕ್ಕೆ. ತೆಗ್ದಾದ್ಮೇಲೆ ಇದ್ರಲ್ಲಿ ಒಳಗೆ ಏನು ತೆಗೆಯೋದಿರಲ್ಲ. ಓಕೆ, ಬರೀ ಪಿನ್ ಮಾತ್ರ ಪ್ರಿಸರ್ವ್ಡ್ ಇಟ್. ಓಕೆನಾ? ಒಳಗೆ ಸ್ಟಿಚ್ ಆಗೋಗಿದೆ, ಒಳಗಡೆ ಸ್ಟಿಚ್ ಇರುತ್ತೆ, ಅದಲ್ಲೇ ಕರಗುತ್ತೆ. ಇದು ತೆಗೆದ್ ಬಿಡ್ತೀವಿ, ವೈಟ್ ಇರೋದು. ಆ ವೈಟ್ ತೆಗೆದ್ಮೇಲೆ ಎಲ್ಲ ಹೀಲ್ ಆದ್ಮೇಲೆ there will be no scar. ಹೌದಾ? ಓಕೆ. ಅಪ್ಪ ಇಷ್ಟಪ್ಪ ಉತ್ಕೊಂಡ್ಬಿಟ್ಟೈತೆ ನನ್ನ ಕೈಯೆಲ್ಲ. ಹವ್ವ ನನ್ನ ಟ್ಯಾಟು ಸೇವ್ ಮಾಡಿದ್ದಾರೆ ಡಾಕ್ಟ್ರು. ಯಾರ್ಯಾರು ಬೇಕೋ ಏನಿಲ್ಲ, ಎಲ್ಲ ಮಾಡ್ತಾಳೆ. ನಾವೆಲ್ಲ ನೆನ್ಪಿಡ್ತೀವಿ, ನನ್ನ ಹೆಸರೇ ಗೊತ್ತಿರಲ್ಲ ಅವ್ರಿಗೆ, ಮರ್ತೋಗ್ಬಿಡ್ತಾರೆ. ಟೆನ್ಷನ್ಗೆ ಮರ್ತೋಗ್ಬಿಡ್ತೈತೆ. ಇಲ್ಲೂ ಮಾಡೋಣ ಅನ್ಕೊಂಡೆ, ಬೇಡ ಬಿಡು, ಟೂ ಮಚ್ ಅಂತ. ಏನ ಈ ಥರನೇ ಸ್ಕಾರ್ಲೆಸ್. ಇಲ್ಲ, ಓಕೆ, ಪರವಾಗಿಲ್ಲ, ಅಷ್ಟಿದ್ರೆ ಓಕೆ. ಅಮ್ಮ ಮುಸ್ಲಾ ಕೈ ಸ್ವಲ್ಪ ನೀಡು. ಅಪ್ಪ ಸಖತ್ ಪೇನು.
ಎಲ್ಲ ಅಮ್ಮ ಅಮ್ಮ ಅಂದ್ರೆ ಇದನ್ನ 1 ವಾರ ತೆಗಿಯಕ್ಕೆ ಹೋಗೋಣ ಆಯ್ತಾ? 1 ವಾರ, ಓಕೆ. ಬಟ್ ಅದು ಬ್ಲೀಡಿಂಗ್ ಆಗ್ತಾ ಇದೆಯಲ್ಲ, ಏನಾಗಲ್ವಾ? ಏನಾಗಲ್ಲ, ಇವಾಗೆಲ್ಲ ಡ್ರೆಸ್ಸಿಂಗ್ ಇರುತ್ತೆ, ಆಮೇಲೆ ಮಾಡು. ಟ್ಯಾಬ್ಲೆಟ್ಸ್ ಕೊಡ್ತೀನಿ, ನೋವು ತಡ್ಕೋತಾರೆ ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಆಗುತ್ತೆ. ತುಂಬ ಏನೇನೋ ತಡ್ಕೊಬಿಟ್ಟಿದ್ದೀನಿ ಲೈಫಲ್ಲಿ. ಇವಾಗ ಡ್ರೆಸ್ಸಿಂಗ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ. ನೈಟ್ ಇದ್ದಷ್ಟು ಇವಾಗ ಇರಲ್ಲ. ಇಲ್ಲ ಕಮ್ಮಿ ಆಯಿತು. ಅಯ್ಯೋ ನೆನ್ನೆ ನೈಟು ಆಗಲಿಲ್ಲ ನನಗೆ, ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು. ಯಪ್ಪ, ಇಲ್ಲಿ ಬರಲಿ ಅಂತ ತಾನೇ ಮಾಡಿದ್ದು, ಮತ್ತೆ ಅದು ಸ್ಟಿಫ್ ಆದರೆ ಟೇಬಲ್ ಮೇಲೆ ಹಚ್ಚಿವಾಗಿದ್ದಿರಲ್ಲ, ಅದಕ್ಕೆ ಅಷ್ಟೇ. ನನಗೆ ಇದು ಹಿಪ್ಸ್ದೇ ಸ್ವಲ್ಪ ಭಯ ಆಗ್ತಿತ್ತು. ಹಿಪ್ಸ್ದೇನು ಇಲ್ಲ, ಇವಾಗೇನು ಓಪನ್ನೇ ಮಾಡಕ್ಕೆ ಹೋಗಲ್ಲ. ಇನ್ನು ಸ್ನಾನ 15 ದಿನನಾ? ನೋವು 15 ದಿನ ಆದಮೇಲೆ ಹೊಲಿಗೆ ತೆಗೆದ್ಮೇಲೆ ಸ್ನಾನ. ಸ್ಪಾಂಜ್ ಬಾತ್ ಮಾಡು. ಫಿಕ್ಸ್ ಮಾಡು. ಬಟ್ 18 ಇಲ್ಲಲ್ಲ. ನೋಡಿದ್ರಲ್ಲ ನನ್ನ ಕೈ. ಅವರೇ ಡಾಕ್ಟರ್ ಪ್ರತಾಪ್ ಅಂತ, ವಾಸುದೇವ್ ಡಾಕ್ಟರ್ದು ಅಸಿಸ್ಟೆಂಟ್ಗಳಿರ್ತಾರಲ್ಲ ಬೇರೆ ಡಾಕ್ಟರ್ಸ್ಗಳು, ಅವರೇ. ನನ್ನ ಟ್ಯಾಟು ನೀವು ಏನು ನೋಡಿದ್ರಿ, ನಾನು ತುಂಬ ಟೈಮಿಂದ ಆ್ಯಕ್ಚುಲಿ ಅವ್ರಿಗೆ ಕೇಳ್ತಿದ್ದೆ, ನನ್ನ ಟ್ಯಾಟುಗೆ ಏನು ಮಾಡಬೇಡಿ ಪ್ಲೀಸ್ ಅಂತ ಕೇಳ್ತಿದ್ದೆ, ಅದ್ರ ಮೇಲೆ ಏನಾದರೂ ಸ್ಕಾರ್ ಆಗುತ್ತೆ ಅಂತ. ಲೈಟಾಗಿ ಸ್ಕಾರ್ ಆಗಿದೆ, ಲೈಟಾಗಿ ಒಂದು ಕಡೆ ಸ್ಕಾರ್ ಆಗಿಲ್ಲ. ಸೊ ಮೆಜಾರಿಟಿ ಆಫ್ ಮೈ ಟ್ಯಾಟು ಇಸ್ ಸೇವ್ಡ್. ಟ್ಯಾಟು ಸೇವ್ ಅನ್ನೋದಕ್ಕಿಂತ ಪಾಪ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು, ಯಾಕಂದರೆ ಕುಯ್ಯೋಕ್ಕೆ ಜಾಗ ಇರಲಿಲ್ಲ. ನಾನು ಎಂಡ್ ಆಫ್ ದ ಡೇ ನನಗೆ ಟ್ಯಾಟು ಇಂಪಾರ್ಟೆಂಟ್ ಅಲ್ಲ, ನನ್ನ ಕೈ ಹುಷಾರಾಗೋದು ಇಂಪಾರ್ಟೆಂಟ್ ಆಗಿತ್ತು. ನಾನು ಸುಮ್ಮನೆ ಕೇಳಿದೆ ಜನರಲ್ಲಾಗಿ, ಟ್ಯಾಟು ಮೇಲೆ ಏನಾದರೂ ಮಾಡ್ತೀರಾ ಅಂತ 2 ಸತಿ ಕೇಳಿದೆ. ಅವ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಬೇರೆ ಕಡೆ ಅದನ್ನು ಆಪ್ರೇಟ್ ಮಾಡಿ ಇವತ್ತು ನನ್ನ ಟ್ಯಾಟು ಸೇವ್ ಮಾಡಿದ್ದಾರೆ. ಈ ಡಾಕ್ಟರ್ ಮಾಡಿದ್ರು. ನೆನ್ನೆ ನನಗೆ 80% ಜ್ಞಾನ ಇತ್ತು ಸರ್ಜರಿ ಮಾಡಬೇಕಾದ್ರೆ, 20% ಜ್ಞಾನ ಇರಲಿಲ್ಲ. ಸೊ ನನ್ನ ಕೈ ನೋಡಿದ್ರಲ್ಲ ಯಾವ ರೀತಿ ಸರ್ಜರಿ ಮಾಡಿದ್ದಾರೆ ಅಂತ. ಇವತ್ತು ಡ್ರೆಸ್ಸಿಂಗ್ ಮಾಡೋದ್ರು, ಸ್ವಲ್ಪ ಬ್ಲೀಡಿಂಗ್ ಆಗ್ತಿತ್ತು. ಸೊ ಐ ಆಮ್ ಡೂಯಿಂಗ್ ವೆರಿ ಗುಡ್. ಆ್ಯಂಡ್ ಸೀರಿಯಸ್ ಆಗಿ ಡಾಕ್ಟರ್ ವಾಸುದೇವ್ ಪ್ರಭು, ಡಾಕ್ಟರ್ ಪ್ರತಾಪ್ ಅವರು ನಿಜವಾಗ್ಲೂ ನನಗೆ ಬಹಳ ಏನು ತುಂಬ ಚೆನ್ನಾಗಿ ಸರ್ಜರಿ ಮಾಡಿದ್ದಾರೆ. ಆ್ಯಂಡ್ ಕೈ ಕೂಡ ತಿರುಗಿದೆ, ನೋಡ್ಬೋದು ನೀವು. ಇವಾಗ ಸ್ವೆಲ್ಲಿಂಗ್ ಆಗಿರೋ ಕಾರಣ ನನ್ನ ಕೈ ನಿಂಗೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು 1 ವಾರ ಬಿಟ್ಟು ಡ್ರೆಸ್ಸಿಂಗ್ ಅಂತೆ. ಸ್ಟಿಚಿಂಗು 15 ಡೇಸ್ ಆದಮೇಲೆ ತೆಗಿತಾರಂತೆ. ಸ್ಟಿಚಿಂಗ್ ಅಂದರೆ ಸ್ಟ್ಯಾಪ್ಲರ್ ಹೊಡೆದಿದ್ದಾರೆ, ತೋರಿಸಿದ್ನಲ್ಲ, ಫುಲ್ ಸ್ಟ್ಯಾಪ್ಲರ್ ಹೊಡೆದಿದ್ದಾರೆ. ಸೊ ಕೂರಿಸಿದ್ದಾರೆ ನನ್ನನ್ನು. ನನಗದು ಎಲ್ಲಿ ಅಂದರೆ ಕರೆಕ್ಟಾಗಿ ಹಿಪ್ಸ್ ಹತ್ರನೇ ತೆಗೆದಿದ್ದಾರೆ, ನನಗೆ ಮೂಳೆನ ಸಖತ್ತಾಗಿ ತೆಗೆದಿದ್ದಾರೆ. 1 ಇಂಚ್ ತೆಗೆದಿದ್ದಾರಂತೆ. ಅದು ವೆಯ್ಟ್ ಬೀಳಲ್ವಂತೆ, ಮೈದು ಭಾರ ಆ ಜಾಗಕ್ಕೆ ಬೀಳೋದಿಲ್ವಂತೆ. ನಾನು ಹೆಂಗೆ ಬೇಕೋ ಹಂಗೆ ತಿರುಗಿ ಮಲಗ್ಬೋದಂತೆ. ಕೈ ಮಾತ್ರ ಹಿಂಗೆ ಉದ್ದಕ್ಕೆ ಇಟ್ಕೋಬೇಕಂತೆ, ಇಲ್ಲ ಊತ ಬರುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ ತುಂಬ ಸ್ವೆಲ್ಲಿಂಗ್ ಬಂದಿದೆ ಕೈ ನಂದು, ಬಿಕಾಸ್ ನೆನ್ನೆಯಿಂದ ಹಾಗೆ ಇಟ್ಟಿದ್ನಲ್ಲ, ಹಾಗಾಗಿ ಅದು ಸ್ಮೈಲಿ ಬಾಲ್ ಬರುತ್ತಲ್ಲ, ಆ ಸ್ಮೈಲಿ ಬಾಲಲ್ಲಿ ಎಕ್ಸಸೈಸ್ ಮಾಡಬೇಕಂತೆ, ಪ್ರೆಸ್ ಮಾಡಬೇಕಂತೆ. ಸೊ ಐ ಆಮ್ ಡೂಯಿಂಗ್ ಬೆಟರ್. ನನಗೆ ಕೈ ನೋಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಏನಾಗಿಲ್ಲ, ಸರಿ ಮಾಡಿದ್ದಾರೆ ಅಂತ. ಭಯ ಆಯಿತು, ತುಂಬ ಭಯ ಆಯಿತು. ಆ್ಯಂಡ್ ತುಂಬ ಪೇಯ್ನ್ ಇದೆ, ಆ್ಯಕ್ಚುಲಿ ತುಂಬ ಪೇಯ್ನ್ ಇದೆ. ಸೊ ಅಮ್ಮನೂ ಇಲ್ಲೇ ಕೂತಿದ್ದಾರೆ ನೋಡಿ. ಕೈ ಹೆಂಗಾಗಿದೆ? ತುಂಬ ಚೆನ್ನಾಗಾಗಿದೆ. ಆಗಲೇ ನೋಡಿ, ನಿಮಗೆ ಬೆಳಗ್ಗೆನೆ ನೆನ್ನೆ ಮಾಡಿರೋದು, ರಾತ್ರಿ ಸರ್ಜರಿ, ಸಂಜೆ ಆಯಿತು. ಇವತ್ತಾಗಲೇ ಡ್ರೆಸ್ಸಿಂಗು ಮಾಡಿಬಿಟ್ಟು 24 hours ಆಗೇ ಇಲ್ಲ ಇನ್ನು. ಡ್ರೆಸ್ಸಿಂಗು ಮಾಡಿದ್ರು, ಬೆಳಿಗ್ಗೆ ಮೂವ್ಮೆಂಟ್ ಎಲ್ಲ ಮಾಡಿಸಿದ್ರು. ಮಲಗಿದ್ದೆ, ನಿಂಗೆ ಎದ್ದೇಳೋಕ್ಕೆ ಆಗಲ್ಲ ಅಂದರೆ ಎದ್ದು ಕೂತ್ಕೊಂಡೆ. ಯಾವ ರೀತಿ ನಿಮಗೆ ಶಕ್ತಿ ಕೊಡ್ತಾರೆ ಅಂದರೆ ಡಾಕ್ಟರ್ಸ್ ರಿಯಲಿ ಗ್ರೇಟ್. ಅಪೋಲೋ ಡಾಕ್ಟರ್ಸು ಸ್ಟಾಫ್ಗಳಾಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಒಂಥರ ನಮ್ಮನ್ನು ಸ್ಟ್ರಾಂಗ್ ಮಾಡಿಬಿಡ್ತಾರೆ. ನೀವು ವೀಕೆ ಅಲ್ಲ ಅನ್ನೋ ಥರ ನಮ್ಗೆ ಹೇಳ್ಬಿಡ್ತಾರೆ. ನಾವೇ ಎದುರ್ಕೋತೀವಿ, ಸಖತ್ ಎದುರ್ಕೋತೀವಿ. ನಾನು ಹಂಗೂ ಇವಾಗ ನನ್ನನ್ನು ನಡೆಸಿ ನಾನು ನಡೆಯಲ್ಲ ಅಂತ ಬೇರೆ ಹೇಳಿದ್ದೀನಿ. ಬ್ರಷ್ ಮಾಡೋಕ್ಕೂ ತುಂಬ ಯೋಚನೆ ಮಾಡೋದಿಲ್ಲ. ಆದರೆ ಇವಾಗ ನೋಡಿ, ಟಕ್ಕಂತ ಎಬ್ಸಿದ ತಕ್ಷಣ ಈಗಾಗಲೇ ವಾಕ್ ಹೋಗ್ತೀನಿ ಅಂತ ಇದ್ದಾಳೆ. ಇದೇ ಬೇಕಾಗಿರೋದು ನಮಗೆ. ಈ ಥರ ಶಕ್ತಿ ಸ್ಫೂರ್ತಿದಾಯಕ ಡಾಕ್ಟರ್ಸ್ಗಳಿಗೆ ದೊಡ್ಡ ನಮನ. ನಮಗೆ ನಮ್ಮ ಕಡೆಯಿಂದ ನಿಜವಾಗ್ಲೂ ಗ್ರೇಟ್ ಅಪ್ಪ ನೀವೆಲ್ಲ. ನನ್ನ ಕೈ ತಿರುಗ್ತು, ಖುಷಿ ಆಯ್ತಲ್ಲ? ನನಗೆ ಅದು ನೀನು ಟ್ಯಾಟು ಬೇರೆ ಜೊತೆ ಕೈನೋ ಜೊತೆ. ಅಯ್ಯೋ ಟ್ಯಾಟು ಅಲ್ಲ, ನನ್ನ ಕೈ ತಿರುಗಿದ್ ಖುಷಿ ಆಯ್ತಲ್ವಾ? ಆಯ್ತಮ್ಮ, ಇನ್ನೇನೋ ಸ್ವಲ್ಪ 1 ತಿಂಗಳು ಸುಧಾರಿಸ್ಕೊಂಡ್ಬಿಟ್ರೆ ಒಬ್ಬರೆಲ್ಲ ಆಶೀರ್ವಾದ ಮಾಡ್ತಾರೆ. ಎಷ್ಟೊಂದು ಜನ ಕೇಳ್ಕೊತಾರೆ, ನಾವು ದೇವ್ರುಗಳೆಲ್ಲ ನಾವು ಕೇಳ್ಕೊಂಡಿದ್ದೀವಿ ಅಂತಾರೆ. ಅದಕ್ಕಿಂತ ಇನ್ನೇನಮ್ಮ ಬೇಕು? ಎಲ್ಲರ ಆಶೀರ್ವಾದನೇ ನಿನಗೆ ಪಾಸಿಟಿವ್ ಎನರ್ಜಿ ತುಂಬ್ತಾ ಇದ್ದಾರೆ. ಬೇಗ ಎದ್ದು ಗೆಲುವಾಗು, ಓಡಾಡು, ಮೊದಲಿನಂತೆ ಚೆನ್ನಾಗಿರು. ಭೀಮನು ರೆಡಿ ಆಗ್ತಾ ಇದ್ದಾನೆ, ಅವನು ಬಂದ್ಬಿಡ್ತಾನೆ. ಇನ್ನೇನು ನಮಗರ ಎಲ್ಲ ಥರ ಖುಷಿ ಇದೆ ನಮಗೆ ಈ ವರ್ಷ. ಕೆಟ್ಟ ಟೈಮ್ ಅಂದರೆ ಆಪ್ರೇಷನ್ ಅನ್ನೋ ಟೈಮ್ ಅಂತ ಅಂದ್ಕೊಳ್ಳೋದು
ಖಂಡಿತ ಇಲ್ಲ, ಅದು ಒಳ್ಳೆ ಟೈಮಲ್ಲಿ ಮಾಡಿಸ್ಕೊಂಡಿದ್ಯಾ ಅಷ್ಟೇ. ಆ್ಯಕ್ಚುಲಿ ಮನೆಗೆ ಹೋಗು ಅಂದರು ಇವತ್ತು. ಬಟ್ ಏನಂದರೆ ತುಂಬ ನೋವಿದೆ, ಮೂಳೆ ಸಿಕ್ಕಾಪಟ್ಟೆ ಪೇನ್ ಇದೆ, ಹೇಳ್ದಷ್ಟು ಈಸಿ ಅಲ್ಲ, ತುಂಬ ಪೇನ್ ಇದೆ ನನಗೆ. ಸೊ ಹೋಗೋದಾದರೆ ಹೋಗು ಅಂತ ಅಂದರು. 4 ಮಾತ್ರೆ ಕೊಡ್ತೀನಿ, ನುಂಗ್ಕೋ, ಇವತ್ತು ನೈಟಿಂದ ಕಮ್ಮಿ ಆಗಿಬಿಡುತ್ತೆ ನಿಮಗೆ ಪೇಯ್ನ್ ಅದು. ಬಿಕಾಸ್ 24 hours ಬೇಕು ಈ ಪೇಯ್ನ್ ಇಳಿಯೋಕ್ಕೆ. ಅದು ಕಾಮನ್ 24 hours 48 hours ಅಂತ ಒಂದು ಟೈಮ್ ಲಿಮಿಟ್ ಇರುತ್ತೆ. ಇಲ್ಲೇನು ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ IV ಕೊಡ್ತಾರೆ, ಡೈರೆಕ್ಟ್ ನರಕ್ಕೆ ಮೆಡಿಸನ್ ಹೋಗುತ್ತೆ. ಅಲ್ಲಾದರೆ ಮಾತ್ರೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಪೇಯ್ನ್ಗೆ. ಅದಕ್ಕೆ ಇವತ್ತು ಒಂದು ನೈಟ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಇವತ್ತೊಂದು ದಿನ ಇದ್ಬಿಡೋಣ, ಅರ್ಜೆಂಟ್ ಮಾಡೋದು ಬೇಡ ಅಂತ. ಸೊ ಬಿಲ್ ಎಷ್ಟಾಗಿದೆ ದೇವರೇ ಗೊತ್ತಿಲ್ಲ, ಯಾಕಂದರೆ ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಿತ್ತು ಸರ್ಜರಿ. ಡಾಕ್ಟ್ರು ಹೇಳ್ತಿದ್ರಂತೆ ಎಲ್ಲ ಕಚ್ಕೊಂಡ್ಬಿಟ್ಟಿತ್ತಂತೆ ಒಳಗಡೆ, ಕಚ್ಕೊಂಡ್ಬಿಟ್ಟಿದ್ದು ಅದನ್ನು ರಿಲೀಸ್ ಮಾಡಿದ್ದಾರೆ. ನಂಗೆ ನೆನ್ನೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಸೋ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ ಆಯಿತು. ನನ್ನ ಕೈ ನೋಡಿದ್ಮೇಲೆ ನಂಗೆ ತುಂಬ ರಿಲ್ಯಾಕ್ಸ್ ಆಯಿತು. ಹಂಗ್ ಮಾಡಿರೋದು ಪಂಜಾಬ್ ಮಾಡಿರೋದು ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿತ್ತಂತೆ, ಅಂದರೆ ಬೆಳೆದ್ಬಿಟ್ಟು ಜಾಮ್ ಆಗಿತ್ತಂತೆ. ಒಂದು ಗ್ರೋತ್ ಆಗುತ್ತಲ್ಲ ಮಸಲ್ಸ್, ಸೊ ಹಾಗಾಗಿ ಜಾಮ್ ಆಗಿತ್ತು. ಹೌದು, ಅದನ್ನು ಕಿತ್ತಕ್ಕೆ ತುಂಬ ಟೈಮ್ ಆಯ್ತಂತೆ. ಆಲ್ಮೋಸ್ಟ್ 4 hours ತೊಗೊಂಡ್ರೆ 4 hours ಮೇಲೆ ಆಯಿತು ಆಪ್ರೇಷನ್ನು ನನಗೆ. ಆ್ಯಕ್ಚುಲಿ 3 hours ಅಂದಿದ್ರು, ಬಟ್ 4 hours ಮೇಲೆ ಆಗಿದೆ ಆಪ್ರೇಷನ್ ನನಗೆ. ಬಿಕಾಸ್ ಅದು ಕೂತ್ಕೊಂಡ್ಬಿಟ್ಟಿತ್ತು, ಫುಲ್ ಜಾಮ್ ಆಗಿಬಿಟ್ಟಿತ್ತು. ಆ್ಯಂಡ್ ನನಗೆ ಅನೆಸ್ಥೇಷಿಯಾನ ನನ್ನ ಕೈಗೆ ಮಾತ್ರ ಕೊಟ್ಟಿದ್ರು. ಲೆಫ್ಟ್ ಹ್ಯಾಂಡಿಗೆ ಅಂಡರ್ ಆರ್ಮ್ಸಿಂದ ಅದೇನೋ ಮಿಷಿನ್ ಹಾಕಿ ಅದೇನೋ ಒಂದು ಕೈ ಮಾತ್ರ ಬ್ಲಾಕ್ ಮಾಡಿದರು. ಮೈಗೆಲ್ಲ ಕೊಟ್ಟಿರಲಿಲ್ಲ. ಜ್ಞಾನ ಇತ್ತು ನನಗೆ, ಆನ್ ಆ್ಯಂಡ್ ಆಫ್ ಸ್ವಲ್ಪ ಮಲಗ್ತಿದ್ದೆ ಎದಳ್ತಿದ್ದೆ ಆ ಥರ. ಬಟ್ ಸರ್ಜರಿ ಮಾಡ್ತಾಯಿದ್ದು ನನಗೆ ಫೀಲ್ ಆಗ್ತಿತ್ತು, ಒಂದೊಂದು ಮೂಳೆನೂ ನನಗೆ ಫೀಲ್ ಆಗ್ತಿತ್ತು. ಸತ್ಯನೇ ನನಗೆ ಫೀಲ್ ಆಗ್ತಿತ್ತು. ಐ ಕುಡ್ ಫೀಲ್ ದಟ್ ಪೇಯ್ನ್. ಆಮೇಲೆ ಅದೆಲ್ಲ ರಾಡ್ ಹಾಕಿ ಅದು ಸ್ಕ್ರೂ ಎಲ್ಲ ಹಾಕಬೇಕಾದ್ರೆ ನಂಗೆ ಫೀಲ್ ಆಗ್ತಿತ್ತು, ಅದೆಲ್ಲ ಫೀಲ್ ಆಗ್ತಿತ್ತು. 16 hours ನನ್ನ ಕೈ ಅನಸ್ತೇಷಿಯಿಂದ ಅಲ್ಲಾಡಲ್ಲ ಅಂತ ಹೇಳಿದರು. ಅದೇ ಅನಸ್ತೇಷಿಯಾ ಪವರು. ಸೊ ಡೂಯಿಂಗ್ ಬೆಟರ್. ಈಗ ಮೇನ್ ಡಾಕ್ಟರ್ ಬರ್ತಾರೆ, ಅವ್ರು ಬಂದು ಸ್ವಲ್ಪ ಹೊತ್ತು ಮಾತಾಡ್ಸಿದ್ಮೇಲೆ ಏನು ಅಂತ ಡಿಸೈಡ್ ಮಾಡ್ತೀವಿ. ಅವ್ರನ್ನ ವಿಡಿಯೋಲ್ಲಿ ತೋರ್ಸೋಕ್ಕಾದರೆ ತೋರಿಸ್ತೀನಿ. ಡಾಕ್ಟ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಕ್ತಾರೆ, ನೋಡೋಣ ಆದರೆ ಕ್ಯಾಪ್ಚರ್ ಮಾಡ್ತೀವಿ. ಟ್ರಸ್ಟ್ ಮೀ ಈಸ್ ಒನ್ ಆಫ್ ದ ಜೆನ್ಯೂನ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ಆರ್ಥೋಪಿಡಿಕ್ಕು ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ. ನಾನೇನು ಆಪ್ರೇಷನ್ ಡಾಕ್ಟರ್ ನೀವೇನು ಇಷ್ಟೊಂದು ಜಾಲಿ ಅಂತ ಮಾತಾಡ್ತಿದ್ದೆ ನನ್ನ ಡಾಕ್ಟ್ರನ್ನ. ಒನ್ ಆಫ್ ದ ಬೆಸ್ಟ್ ಆರ್ಥೋಪಿಡಿಕ್ಕು. ಅವ್ರು ಒಂದೇ ಮಾತು ಹೇಳಿದ್ದು ನನಗೆ, ನಿನ್ನ ಕೈ ಸರಿ ಹೋಗಬೇಕು, ನಿನ್ನ ಫ್ಯೂಚರ್ ಚೆನ್ನಾಗಿರಬೇಕು, ತಲೆ ಕೆಡ್ಸ್ಕೊಂಡ್ಬೇಡ ಅಂದ್ಬಿಟ್ಟು ನಾನು ಒಳಗಡೆ ಕರ್ಕೊಂಡೋದ್ರು. ನೆನ್ನೆನೂ ಅಂದರು, ಅದೇ ಮಾತು ಹೇಳ್ಬಿಟ್ಟು ನಾನು ಒಳಗೆ ಕರ್ಕೊಂಡೋದ್ರು, ನಿನ್ನ ಫ್ಯೂಚರ್ ಚೆನ್ನಾಗಾಗಬೇಕು, ಅಷ್ಟೇ ನಂಗೆ ಬೇಕಾಗಿರೋದು ಅಂತ. ಸೊ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರುವಂಥ ಡಾಕ್ಟರು ನನಗೆ ಸಿಕ್ಕಿದ್ದು. ಕೆಲವು ಡಾಕ್ಟರ್ಸ್ಗಳು ತುಂಬ ರೇಗ್ತಾರೆ, ಬೈತಾರೆ, ಒಂಥರ ಇರ್ತಾರೆ. ಕೆಲವರು ರಾಂಗ್ ಆಗಿರ್ತಾರೆ. ಬಟ್ ಈ ಡಾಕ್ಟರ್ ಹಂಗಲ್ಲ. ಎದಳೆ ಮೇಲೆ ನಡಿ, ಇವಾಗ ನಡೆಸ್ಬಿಡ್ತಾರೆ ನೋಡಿ, ಗ್ಯಾರಂಟಿ ಬೆಂಡ್ ಹಚ್ಬಿಡ್ತಾರೆ ಇವಾಗ ನನಗೆ. ಸೊ ಆ ಥರ ರಶ್ಮಿ ಆರ್ಥೋಪಿಡಿಕ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ವಾಸುದೇವ್ ಪ್ರಭು ಅಂತ ಹೇಳಿ. ಈಗ ಬಂದವರು ಡಾಕ್ಟರ್ ಪ್ರತಾಪ್ ಅಂತ ಹೇಳಿ. ಸೊ ವೆರಿ ಗುಡ್ ಡಾಕ್ಟರ್ಸ್. ಆ್ಯಂಡ್ ನಾನು ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ ಡಾಕ್ಟರ್ ಪ್ರದೀಪ್, ಅವ್ರು ಇನ್ನೊಂಥರ ಸೂಪರ್. ಅವ್ರು ಇನ್ನೊಂಥರ ಸೂಪರು. ಒಳ್ಳೆ ಡಾಕ್ಟರ್ಸ್ ಕೈಯಲ್ಲಿ ಸಿಗಾಕೊಂಡಿದ್ದೀನಿ, ಫೀಲ್ ಆಗ್ತೀನಿ. ಸೊ ಅದೇ ಬೇಕಾಗಿರೋದು. ಸೊ ಡಾಕ್ಟರ್ ಬರ್ತಾರೆ, ಬಂದಮೇಲೆ ಏನು ಹೇಳ್ತಾರೆ ಅಂತ ತಿಳಿಸ್ತೀನಿ. ಸೊ ನೋಡ್ಬೋದು, ಹಿಪ್ಸಿಂದ ಬೋನ್ ತೆಗ್ದಿದ್ದಾರೆ, ಇಲ್ಲಿಂದ ತೆಗ್ದಿದ್ದಾರೆ. ಸೊ ಕಷ್ಟನೇ. ಬಟ್ ಏನಂದರೆ ಮೆಜಾರಿಟಿ ಬೋನ್ ಗ್ರಾಫ್ಟಿಂಗ್ಗಳನ್ನ ಒಂದು ಕಾಲು ಇಲ್ಲ ಹಿಪ್ಸಿಂದನೇ ತೆಗಿಯೋದು. ಎಂಥ ಮೇಜರ್ ಸರ್ಜರಿ ಆದರೂ ಇಲ್ಲಿಂದನೇ ತೆಗಿಯೋದು. ಸೊ ನನಗೂ ಇಲ್ಲೇ ತೆಗ್ದಿದ್ದಾರೆ. ಸ್ವಲ್ಪ ನೋವಿದೆ, ಬಟ್ ಏನಂದರೆ ಬ್ಲೀಡಿಂಗ್ ಏನೂ ಆಗಿಲ್ಲ. ನಾನು ಸ್ಟ್ರೆಚ್ ಮಾಡಿದೆ, ಕಾಲು ಬ್ಲೀಡಿಂಗ್ ಆಗಿಲ್ಲ. ಸೊ ಇದೆ ಬೋನ್ ಗ್ರಾಫ್ಟಿಂಗು. ಇಲ್ಲಿಂದ 1 ಇಂಚು ಬೋನ್ ತೆಗ್ದು ಕೈಗೆ ಹಾಕಿದ್ದಾರೆ. ಓಕೆ, ಸೊ ಬೆಳಗ್ಗೆ ವಾಕ್ ಮಾಡಿಸಿದ್ರು, ಸಖತ್ತು ವಾಕ್ ಮಾಡಿಸಿದ್ರು. ಕೈ ಬೆರಳಲ್ಲೇ ಆ್ಯಕ್ಷನ್ ಮಾಡಬೇಕಂತೆ, ಎಕ್ಸಸೈಸ್ ಮಾಡಿಸಿದ್ರು. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ವಾಶ್ರೂಮ್ಗೆಲ್ಲ ನಾನೇ ಹೋಗಿ ಬಂದೆ. ಬೆಡ್ ಪ್ಯಾನ್ ಏನಿಲ್ಲ, ಬೆಳಗ್ಗೆ ಒಂದು ರೌಂಡ್ ಬೆಡ್ ಪ್ಯಾನ್ ಕೊಟ್ಟರು ಅಷ್ಟೇ. ಬಟ್ ಹೆಂಗೆ ಅಂತ ಗೊತ್ತಿರಲಿಲ್ಲಲ್ಲ. ಸೊ ವಾಶ್ರೂಮ್ಗೆಲ್ಲ ನಾನೇ ಹೋದೆ. ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದೆ, ಕೂತ್ಕೊಂಡಿದ್ದೀನಿ ಇವಾಗ. ಕೈ ಅಂತೂ ತುಂಬ ಪೇಯ್ನ್ ಇದೆ, ಮತ್ತು ಹಿಪ್ಸು ಕೂಡ ತುಂಬ ಪೇಯ್ನ್ ಇದೆ. ಹಿಪ್ಸಲ್ಲಿ ಮೂಳೆ ತೆಗೆದಿದ್ದಾರೆ. ನನಗೆ ಪ್ರೆಷರ್ ಹಾಕೋಕ್ಕಾಗ್ತಾಯಿಲ್ಲ, ಅದೇ ಆಗಿರೋದು ಪ್ರಾಬ್ಲಮ್ಮು. ಬಟ್ ವಾಕ್ ಮಾಡ್ತಿದ್ದೀನಿ. ನಾಳೆ ಮೆಟ್ಲು ಹತ್ಬೇಕಲ್ಲ, ನಾನು ಇವಾಗಿಂದನೇ ರೆಡಿ ಮಾಡ್ಕೋಬೇಕು ಅಂತ ಡಾಕ್ಟ್ರ್ ಬೆಂಡತ್ಸವ್ರೆ. ಸೊ ಆಮೇಲೆ ಇನ್ನೊಂದು ರೌಂಡ್ ವಾಕಿಂಗ್ ಹೋಗ್ತೀನಿ. ಬಟ್ ಇವಾಗ ಎಷ್ಟೋ ಬೆಟರ್ ಆಗಿದ್ದೀನಿ. ನಿನ್ನೆ ಅಂತೂ ಇಷ್ಟೊತ್ತಿಗೆ ಆಪ್ರೇಷನ್ ಆಗಿತ್ತು ನನಗೆ ಆಲ್ರೆಡಿ. 24 hours ಎಷ್ಟು ಚೇತರಿಸ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಕೂಡ ಫಿಸಿಕಲಿ ಮೆಂಟಲಿ
ಎಲ್ಲ ಥರನೂ ಸಫರಿಂಗ್ ಆಗಿದೆ. ಒಂದು ಲಾಸ್ಟ್ ಆಪ್ರೇಷನ್ನು. ಸೊ ಒಂದು ಆಕ್ಸಿಡೆಂಟಿಂದ ಟೋಟಲ್ 4 ಸರ್ಜರೀಸ್ ಆಯಿತು ಬ್ಯಾಕ್ ಟು ಬ್ಯಾಕು. ಒಂದು ಕೈ ಒಂದು ಪೆಂಡಿಂಗ್ ಇತ್ತು, ಕೈ ತಿರುಗಿದೆ. ಸೊ ಇನ್ನೇನಿದ್ರು ರಿಕವರಿ ಸ್ಟೇಜು. ಇನ್ನು ನಾಳೆ ಡಿಸ್ಚಾರ್ಜ್ ಆಗುತ್ತೆ. ಮನೆಗೆ ಹೋದ್ಮೇಲೆ ಮನೆಯಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ ಆ್ಯಂಡ್ ನಿಮ್ಮೆಲ್ಲರ ಪ್ರೇಯರ್ಸ್ಗೆ. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಿಮ್ಗೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಬೇಗ ಹುಷಾರಾಗ್ತೀನಿ. ಥ್ಯಾಂಕ್ ಯು. ಇದು ಒಂದು ಶೋಲ್ಡರ್. ಓಕೆ ನಿಂತಿದ್ದಲ್ಲ ಓಕೆ, ಸ್ವಲ್ಪ ಜಾಸ್ತಿ ಕೈ ಇಟ್ಕೊಂಡು ಅದು ಮಾಡ್ತಾನೆ ಇದ್ದೀನಿ. ಇನ್ನು 1 ವಾರದವರೆಗೂ ಡ್ರೆಸ್ಸಿಂಗ್ ಬೇಡ. ಓಕೆ, 1 ವಾರ ಆದ್ಮೇಲೆ ಡ್ರೆಸ್ಸಿಂಗ್. ಊಟ ತಿಂಡಿ ಏನು ಬೇಕಾದ್ರೂ ಮಾಡ್ಬೋದು. ಇದು ಯಾವಾಗ ಅದು ಮಾಡಿ. ಫೈನಲಿ ನನ್ನೆಲ್ಲ ಕಷ್ಟ ದಿನಗಳು ಇಲ್ಲಿಗೆ ಮುಕ್ತಾಯ ಆಗಲಿ. ಈ ನರ್ಕ ಮುಗೀತು. ನಾನು ಎಲ್ಲ ಆಪ್ರೇಷನ್ಸ್ಗಳು ಆಯಿತು, ಎಲ್ಲ ಸಕ್ಸಸ್ ಆಗಿದೆ. ಈಗೇನಿದ್ರು ಹೀಲಿಂಗ್ ಬಗ್ಗೆ ಫೋಕಸ್ ಮಾಡೋಣ. ಇವಾಗಿಂದ ನನ್ನ ಹೊಸ ವರ್ಷ ಶುರುವಾಗುತ್ತೆ. ಇಷ್ಟು ದಿನ ಆಗಿದ್ದ ಪೇನ್ ಎಲ್ಲ ಮರೆತು ಮುಂದಕ್ಕೆ ಹೀಲ್ ಆಗೋದಿನ ನೋಡ್ತೀನಿ. ಏನೋ ತುಂಬ ಎಮೋಷನ್ ಆಗ್ತಿದೆ ಇವತ್ತು, ಗೊತ್ತಿಲ್ಲ. ಖುಷಿ, ಒಂಥರ ಖುಷಿ ನನಗೆ. ಮುಗೀತು ನನ್ನ ಕಷ್ಟ ದಿನಗಳು ಅಂತ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ. ಆ್ಯಂಡ್ ನನಗೆ ಡಾಕ್ಟರ್ಗಳು ತುಂಬಾ, ಒಂದು ಡಾಕ್ಟರ್ ನನ್ನ ಇಡೀ ಲೈಫ್ನ ಹಾಳು ಮಾಡಿದರು. ಈಗ ಇಲ್ಲಿ ಡಾಕ್ಟರ್ಸ್ಗಳು ನನ್ನನ್ನು ಸೇವ್ ಮಾಡಿದ್ದಾರೆ. ಡಾಕ್ಟರ್ ವಸುದೇವ್ ಪ್ರಭು ಆರ್ಥೋಪೆಡಿಕ್, ಡಾಕ್ಟರ್ ಪ್ರದೀಪ್ ನನಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿದ ಪ್ಲಾಸ್ಟಿಕ್ ಸರ್ಜನ್ನು, ಮತ್ತು ಡಾಕ್ಟರ್ ಪ್ರತಾಪ್ ಆರ್ಥೋಪೆಡಿಕ್, ಇವರೆಲ್ಲ ಸೇರಿ ನನ್ನ ಕೈನ ಮತ್ತೆ ಸರಿ ಮಾಡಿದ್ದಾರೆ. ನನ್ನ ಕಾಲು ಕೂಡ ಸರಿ ಹೋಗಿದೆ. ಸೊ ಡಿಸ್ಚಾರ್ಜ್ ಆಗ್ತಾ ಇದ್ದೀನಿ ಫೈನಲಿ. ಇನ್ನು ಹಾಸ್ಪಿಟ್ಲ್ ಕಡೆಗೆ ಬರಬಾರ್ದು ಅಂತಲೂ ಅಂದ್ಕೊಂಡು ಮ್ಯಾನಿಫೆಸ್ಟೇಟ್ ಮಾಡ್ತಾ ಇದ್ದೀನಿ 26ಗೆ. ಸೊ ನನ್ನ ಕಷ್ಟ ದಿನಗಳು ಮುಗ್ದೋಗ್ಲಿ. ಇನ್ನು ಮುಂದೆ ಆರೋಗ್ಯವಾಗಿರಲಿ. ಆರೋಗ್ಯ ಒಂದೇ ಬೇಕಿರೋದು ನನಗಿವಾಗ. ಸೊ ಬೇಗ ಹೀಲ್ ಆಗಿ ಮತ್ತೆ ಭೀಮನು ಮನೆಗೆ ಬರ್ತಿದ್ದಾನೆ. ಅವನ ಜೊತೆಗೆ ಬೇಗ ರೈಡ್ ಮಾಡೋಣ. ಇನ್ನು 2 ಮಂತ್ಸಲ್ಲಿ ನಾನು ಆರಾಮಾಗಿ ಬೈಕ್ ಓಡಿಸ್ಬೋದು ಅಂತ ಹೇಳಿದ್ರು ಡಾಕ್ಟರು. ಕೈ ಒಂದು ಸ್ವಲ್ಪ ರೆಡಿ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಕೊಡ್ತಿದ್ದೀನಿ. ಟೋಟಲ್ ಆಗಿ ಇದಕ್ಕೂ ನನಗೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಯಿತು. ಟೋಟಲ್ ಬಿಲ್ಲು 3,650,000 ರೂಪಾಯಿ ಆಯಿತು ಬಿಲ್ಲು ನನಗೆ. ಸೊ ಇದಾದಮೇಲೆ ನಾನ್ ಕನ್ಸ್ಯೂಮೇಬಲ್ ಅಂತ ಹೇಳಿಬಿಟ್ಟು ಇವಾಗ ಗ್ಲೌಸ್ಗಳು, ಆಮೇಲೆ ಇದು ಕೆಲವೊಂದು ಪ್ರಾಡಕ್ಟ್ಸ್ಗಳು ನಾನ್ ಕನ್ಸ್ಯೂಮೇಬಲ್ ಅಂತ ಬರುತ್ತೆ. ಫುಡ್ ಯಾವುದು ಕನ್ಸ್ಯೂಮ್ ಆಗಲ್ಲ. ಸೊ ನನ್ನ ಕೈ ಮೇಲೆ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ 2,85,000 ತನಕ ಏನೋ ಕ್ಲೈಮ್ ಆಯಿತು ನನಗೆ. 15,000 ನಾನು ಕೈ ಮೇಲೆ ಕಟ್ಟಿದೆ. 10,000 ನಾನು ಬಂದಾಗ ಇನಿಷಿಯಲ್ 10,000 ಡೆಪಾಸಿಟ್ ಮಾಡಿಸ್ಕೊಂಡಿರ್ತೇನೆ. ಇನ್ಶೂರೆನ್ಸ್ ಇದ್ರೂ ಡೆಪಾಸಿಟ್ ಅಮೌಂಟ್ ಮಾಡಲೇಬೇಕು. ಸೊ ಅಲ್ಲಿ 10,000 ಅಲ್ಲ ಆಯಿತು. ಮತ್ತು ಇವಾಗ ಕೈ ಮೇಲೆ 5,500 ಏನೋ 5,800 ಚಿಲ್ಲರೆ ಏನೋ ಪೇ ಮಾಡಿದ್ದೀವಿ. ಸೊ ನಾನ್ ಕನ್ಸ್ಯೂಮೇಬಲ್ ಬರೀ 15,000 ಬಿತ್ತು. ಆ್ಯಂಡ್ ಓವರ್ ಆಲ್ ನನಗೆ ಈ ಒಂದು ಸರ್ಜರಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 4.5 ಲ್ಯಾಕ್ವರೆಗೂ ಆಗುತ್ತೆ ಅಂತ. ಬಟ್ 3,650,000 ಒಳಗೆ ನನ್ನ ಸರ್ಜರಿ ಕಂಪ್ಲೀಟ್ ಆಯಿತು. ಅದು 2 ಡೇಸ್ ಹಾಸ್ಪಿಟಲೈಸ್ ಆಗಿದೆ. ಜನರಲ್ ವಾರ್ಡಲ್ಲಿದೆ ಅಪೋಲೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನಿದ್ರು ಹೀಲ್ ಆಗೋಣ. ಇನ್ನು ಮುಂದೆ ಫೋಕಸ್ ಮಾಡೋಣ ಲೈಫ್ನ. ತುಂಬ ಕೇರ್ಫುಲ್ಲಾಗಿ ಈ ವರ್ಷ ಆರೋಗ್ಯದ ಕಡೆ ತುಂಬ ಗಮನ ಕೊಟ್ಟು ಆರೋಗ್ಯದ ಬಗ್ಗೆ ನೋಡ್ಕೊತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ, ನಿಮ್ಮೆಲ್ಲರ ಪ್ರೀತಿಗೆ. ನಾನು ನನ್ನ ಫ್ಯಾಮಿಲಿ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ನೀನಾಗಿದ್ದಕ್ಕೆ ದುಃಖನೋ ಸಂತೋಷನೋ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ನಾವಾಗಿದ್ರೆ ಫೀಲಿಂಗೆಲ್ಲ ಸತ್ತೋಗ್ಬಿಡ್ತಾ ಇದ್ವಿ. ನಿಜವಾಗ್ಲೂ ನೀನು ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ನನಗೆ ಏನೂ ಹೇಳ್ಕೊಳಕ್ಕಾಗ್ತಿಲ್ಲ. ನನಗೂ ಒಂಥರ ಖುಷಿ ಆಗ್ತದೆ. ಆಪ್ರೇಷನ್ ಸಕ್ಸಸ್ ಆಯಿತು. ಆಗುತ್ತೋ ಇಲ್ಲೋ ಅನ್ನೋ ಥರ ಎಲ್ಲೋ 1% ಆಗಲ್ಲ ಅಂತ ಹೇಳಿದ್ರು. 99.9% ಆಗುತ್ತೆ ಅಂತ ಹೇಳಿದ್ರು. ಆ ಡೌಟ್ನು ಕೂಡ ರೌಂಡ್ ಆಫ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ನಾರಿ ಕಣ ಯಾವ ಕಟ್ಟು ದೃಷ್ಟಿಗಳು ಬೇಡ. ಬಂದಿದ್ರೆ ಹಂಗೆ ಹೋಗ್ಲಿ, ಹಂಗೆ ಹೋಗ್ಲಿ, ಹಂಗೆ ಹೋಗ್ಲಿ. ದೃಷ್ಟಿ ಗೊತ್ತಾಗದೇ ಇರಲಿಮ್ಮ. ಆರೋಗ್ಯವಾಗಿರಮ್ಮ. ಐ ಆಮ್ ಬ್ಯಾಕ್ ಹೋಮ್. ಎಸ್, ಒಳ್ಳೇದಾಗಲಿ. ವೆಲ್ಕಮ್. ವೆಲ್ಕಮ್ ಮಾಡೋದಕ್ಕೆ ನನ್ನ ಮಕ್ಕಳೆಲ್ಲ ವೆಯ್ಟಿಂಗ್ ನೋಡಿ. ರೈಟ್ ಲೆಗ್ ಕೊಂಡು ಬರ್ತೀನಿ ಮನೆಗೆ. ಅಯ್ಯೋ ಖಾಲಿ. ಬಾ 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 ಬಾ. ಎಲ್ಲ ಬಂದ್ರು, ನಮ್ಮ ಮಕ್ಕಳೆಲ್ಲ ಬಂದ್ರು. ಅಕ್ಕ ಬಂದಿದ್ ಖುಷಿಗೆ. ಹಾಯ್ ಬೇಬೀಸ್. ಹಾಯ್ ಎವ್ರಿವನ್. ಗುಡ್ ಈವ್ನಿಂಗ್ ಬೇಬೀಸ್. ಐ ಮಿಸ್ಡ್ ಯು ಆಲ್. ಮಿಸಿ ಮಾಡ್ಕೊಂಡ ನಾನು ಖುಷ್ನ. ಬಂದ್ಬಿಟ್ಟಲ್ಲ, ಆಯ್ತು. ಲವ್ ಯು. ಥ್ಯಾಂಕ್ ಯು ಮುಖ ಪ್ರಾಣಿಗಳ. ನಿಮ್ಮ ಆಶೀರ್ವಾದ, ನನ್ನ ಮಕ್ಕಳು ಆಶೀರ್ವಾದಮ್ಮ. ನಾನು ಹುಷಾರಾಗ್ಬಿಟ್ಟೆ. ನನ್ನ ಮಕ್ಕಳ ಆಶೀರ್ವಾದಮ್ಮ. ನಾನು ಹುಷಾರಾಗ್ಬಿಟ್ಟೆಮ್ಮ. ನಾನು ಗುಡ್ಡಾಗ್ಬಿಟ್ಟೆಮ್ಮ. ಥ್ಯಾಂಕ್ ಯು ಗಾ ಕರಿಮಾ. ಥ್ಯಾಂಕ್ ಯು. ಲವ್ ಯು.